ಒಮ್ಮೆ ನೀವು ಬಂಗಾರವನ್ನು ಎಲ್ಲಾದರೂ ಅಡವಿಡುವ ಮುನ್ನ ಸ್ವಲ್ಪ ಈ ಸುದ್ದಿಯನ್ನು ನೋಡಿ ಮತ್ತು ಸ್ವಲ್ಪ ಜಾಗೃತರಾಗಿರಿ. ಮಣಾಪುರಂ ಫೈನಾನ್ಸ್ ಈಗ ಭಾರೀ ದೊಡ್ಡ ಪ್ರಮಾಣದಲ್ಲಿ ಮೋಸವನ್ನು ಮಾಡಿದೆ. ಯಾಕೆಂತಂದರೆ ನೀವು ಇಟ್ಟಂತಹ ಬಂಗಾರ ಸಂಪೂರ್ಣವಾಗಿ ಮಾಯ ಆಗ್ತಾ ಇದೆ. ಇನ್ಸ್ಟೆಡ್ ಆಫ್ ನಿಮ್ಮ ಬಂಗಾರದ ಬದಲು ಅಲ್ಲಿ ಡೂಪ್ಲಿಕೇಟ್ ಬಂಗಾರ ರೀಪ್ಲೇಸ್ ಆಗಿರುತ್ತೆ. ಅಂದರೆ ಅಸಲಿ ಬಂಗಾರದ ಬದಲಿಗೆ ನಕಲಿ ಬಂಗಾರ ಅಲ್ಲಿ ಬಂದು ಸೇರ್ಕೊಂಡಿರುತ್ತೆ. ಮಣಾಪುರಂ ಫೈನಾನ್ಸಿನ ಮೋಸ, ಬಂಗಾರ ಮಾಯ. ಮಣಾಪುರಂನಲ್ಲಿ ಚಿನ್ನ ಅಡವಿಡುವ ಮುನ್ನ ಒಮ್ಮೆ ಈ ಸುದ್ದಿಯನ್ನು ಗಮನಿಸಿ. ಅಸಲಿ ಚಿನ್ನದ ಸ್ಥಾನದಲ್ಲಿ ನಕಲಿ ಚಿನ್ನ ಇಡ್ತಾರೆ, ಎಚ್ಚರ. ಆ ಬ್ರಾಂಚ್ನಲ್ಲಿ ವಾರ್ಷಿಕ ತನಿಖೆ ವೇಳೆ ಸ್ಫೋಟ, ಸತ್ಯದ ಬಯಲು. ಒಂದಲ್ಲ ಎರಡಲ್ಲ 8 ಜನ ಗ್ರಾಹಕರಿಗೆ ಮಣಾಪುರಂ ಫೈನಾನ್ಸಿನಿಂದ ಮೋಸ. ಮಾಯವಾದ ಅಸಲಿ ಚಿನ್ನದ ಭಾರ ಬರೋಬ್ಬರಿ 151 ಗ್ರಾಮ್ನಷ್ಟಿದೆ. 151 ಗ್ರಾಮ್ನಷ್ಟು, ಅಂದಾಜು 20 ಲಕ್ಷ ರೂಪಾಯಿ ಭಾರಿ ಮೊತ್ತದ ಗೋಲ್ಮಾಲ್ ಅನ್ನುವಂಥದ್ದಾಗಿದೆ. ಆಡಿಟಿಂಗ್ ವೇಳೆ ಮಣಾಪುರಂ ಸಿಬ್ಬಂದಿಯ ಮೋಸ ಬಟಾ ಬಯಲಾಗಿದೆ. ಮಣಾಪುರಂ ಏರಿಯಾ ಹೆಡ್ ಕಂಪ್ಲೇಂಟ್ ಅಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆಂಧ್ರದ ದಾಕ್ಷಾರಾಮ್ ಮಣಾಪುರಂ ಫೈನಾನ್ಸ್ನಲ್ಲಿ ಈ ಘಟನೆ ಸಂಭವಿಸಿದೆ. ಮಣಾಪುರಂನಲ್ಲಿ ನೀವು ಇಟ್ಟಿರುವಂತಹ ಚಿನ್ನವನ್ನು ಒಮ್ಮೆ ಇಮಿಡಿಯೇಟ್ ಆಗಿ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು. ಮನೆಯಲ್ಲಿ ಏನೋ ಕೊಂಚಿತ್ ಚಿನ್ನ ಇದೆ, ಬಂಗಾರ ಇದೆ, ಅದನ್ನು ಹಣ ಇಟ್ಟರೆ ಒಂದು 4 ಕಾಸು ಬರುತ್ತೆ, ಆ ದುಡ್ಡನ್ನು ತೆಗೆದುಕೊಂಡು ಏನೋ ಒಂದಿಷ್ಟು ಸಂಸಾರವನ್ನು ನಡೆಸಬಹುದು ಅನ್ನುವಂತಹ ಆಲೋಚನೆ ಇರುವ ಮಧ್ಯಮ ವರ್ಗದ ಜನರು ಈ ವಿಚಾರವನ್ನು ತಿಳ್ಕೊಳ್ಳೇಬೇಕು. ಯಾಕೆಂತಂದರೆ ನೀವು ಹಣ ಇಡ್ತಾ ಇರತಕ್ಕಂತಹ ಚಿನ್ನ ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ ಅನ್ನುವಂತಹ ಪ್ರಶ್ನೆ ಇನ್ನು ಮೇಲಿಂದ ನಿಮಗೆ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ನ್ಯಾಷನಲೈಸ್ ಬ್ಯಾಂಕ್ಗಳಿದೆ, ನಂಬಿಕಸ್ಥರಿದ್ದಾರೆ, ಅಂಥವ್ರ ಹತ್ರ ಹಣ ಇಡಿ. ನೋಡಿ ಮಣಾಪುರಂ ಫೈನಾನ್ಸ್ ಅವರು ಏನು ಮಾಡ್ತಾ ಇದ್ದಾರೆ. ನೀವು ಇಟ್ಟವಂತಹ ಚಿನ್ನದ ಬದಲಿಗೆ ನಕಲಿ ಚಿನ್ನವನ್ನು ಅಲ್ಲಿ ಸ್ಥಳಾಂತರ ಮಾಡ್ತಾರೆ. 20 ಲಕ್ಷ ರೂಪಾಯಿಯ ಭಾರಿ ಪ್ರಮಾಣದ ಗೋಲ್ಮಾಲ್ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ. 8 ಜನ ಗ್ರಾಹಕರಿಗೆ ಮಣಾಪುರಂ ಫೈನಾನ್ಸ್ನಿಂದ ಉಂಡೆ ನಾಮ. ಒಬ್ಬರಿಗಲ್ಲ ಇಬ್ಬರಿಗಲ್ಲ 8 ಜನರಿಗೆ ಮೋಸ ಮಾಡಿದ್ದಾರೆ. ಅಸಲಿ ಚಿನ್ನಾಭರಣದ ಜಾಗದಲ್ಲಿ ನಕಲಿ ಚಿನ್ನಾಭರಣಗಳನ್ನು ಇರಿಸ್ತಾರೆ. ಮಾಯವಾದಂತಹ ಅಸಲಿ ಚಿನ್ನದ ಭಾರ ಒಂದಲ್ಲ ಎರಡಲ್ಲ ಬರೋಬ್ಬರಿ 151 ಗ್ರಾಮ್ನಷ್ಟಿದೆ. ಅಂದಾಜು 20 ಲಕ್ಷ ರೂಪಾಯಿಯಷ್ಟು ಗೋಲ್ಮಾಲ್ ಅನ್ನುವಂಥದ್ದು ಆಗಿದೆ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತದೆ. ಆಡಿಟಿಂಗ್ ಮಾಡ್ತಾ ಇರಬೇಕಾದ್ರೆ ಈ ಮಣಾಪುರಂ ಫೈನಾನ್ಸಿನ ಸಿಬ್ಬಂದಿ ಮಾಡಿದಂತಹ ಮೋಸ ಏನಿದೆ ಅಂದರೆ ರೀಪ್ಲೇಸ್ಮೆಂಟ್ ಆಫ್ ಆರ್ನಮೆಂಟ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈ ಚಿನ್ನವನ್ನು, ಒರಿಜಿನಲ್ ಚಿನ್ನ ಏನಿದೆ, ಒಡವೆಗಳೇನಿದೆ, ಅದನ್ನು ತೆಗೆದುಬಿಟ್ಟು ಅಲ್ಲಿ ನಕಲಿ ಚಿನ್ನವನ್ನು ಇಡು. ಹಾಗೆ ನಕಲಿ ಚಿನ್ನವನ್ನು ಇಟ್ಟು 8 ಜನರಿಗೆ ಮೋಸ ಮಾಡಿದಂತಹ ಪ್ರಕರಣ ಆಡಿಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ. ಆಗ ಸಿಬ್ಬಂದಿ ಮಾಡಿದಂತಹ ಮೋಸ ಬಯಲಾಗಿದೆ. ಮಣಾಪುರಂ ಹೆಡ್ ಕ್ವಾರ್ಟರ್ಸ್ಗೆ ಏನಿದೆ ಅಲ್ಲಿ ಕಂಪ್ಲೇಂಟ್ ಅನ್ನುವಂಥದ್ದು ಕೂಡ ರಿಜಿಸ್ಟರ್ ಆಗಿದೆ. ಪೊಲೀಸರು ಈ ಕೇಸಿನ ಹಿಂದೆ ಬಿದ್ದಿದ್ದಾರೆ, ತನಿಖೆ ಕೂಡ ಪ್ರಾರಂಭ ಮಾಡಿದ್ದಾರೆ. ಎಲ್ಲಾಗಿದೆ ಇದು ಅಂತಂದರೆ ಪಕ್ಕ ರಾಜ್ಯದ ಆಂಧ್ರ ಪ್ರದೇಶನ ದಾಕ್ಷಾರಾಂಪುರದ ಮಣಾಪುರಂ ಫೈನಾನ್ಸ್ನಲ್ಲಿ ಈ ಘಟನೆ ನಡೆದಿದೆ. ಮಣಾಪುರಂನಲ್ಲಿ ನೀವು ಒಮ್ಮೆ ಚಿನ್ನ ಇಡುವ ಮುನ್ನ ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಒಳ್ಳೆಯದು. ಏನೋ ಚಿನ್ನವನ್ನು ಅಡವಿಟ್ಟು ಕ್ವಚಿತ್ ಸ್ವಲ್ಪ ಹಣವನ್ನು ನಾವು ತೆಗೆದುಕೊಂಡು ಸಂಸಾರವನ್ನು ನಡೆಸ್ತೀವಿ ಅಂತ ಏನಾದರೂ ಇದ್ದರೆ, ಅಥವಾ ನಮ್ಮ ಹತ್ರ ಲಿಕ್ವಿಡ್ ಇಲ್ಲ, ಕ್ಯಾಶ್ ಇಲ್ಲ, ಗೋಲ್ಡ್ ಇದೆ, ಅದರಿಂದ ಒಂದು ಸ್ವಲ್ಪ ಹಣ ಬರುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಎಲ್ಲಿಡಬೇಕು, ಹೆಂಗಿಡಬೇಕು ಅಂತ. ಸಂಸ್ಥೆಗಳು ಅನೇಕ ವರ್ಷಗಳಿಂದ ನಂಬಿಕೆಗಳನ್ನು ಉಳಿಸಿಕೊಂಡು ಹೋಗುವಂತಹ ಯಥಾಮತಿ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಆದರೆ ಅಲ್ಲಿ ಇರುವಂತಹ ಸಿಬ್ಬಂದಿಗಳು, ಅಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ಮಾಡುವಂತಹ ಈ ತರಹದ ನೀಚ ಕೃತ್ಯದಿಂದ ಆ ಸಂಸ್ಥೆಗೂ ಕೆಟ್ಟ ಹೆಸರು, ಅಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೆಟ್ಟ ಹೆಸರು. ಈ ಮಣಾಪುರಂ ಗೋಲ್ಡ್ ಲೋನ್ ಇದು ಸಾಮಾನ್ಯವಾದಂಥದ್ದು ಏನಲ್ಲ, ಸುಮಾರು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬರ್ತಾನೆ ಇದೆ. ನೀವೆಲ್ಲ ಟಿ ವಿಯಲ್ಲಿ ಬೇಸಿಕಲಿ ಆ್ಯಡ್ ನೋಡಿರ್ತೀರಿ. ಎಲ್ಲ ಲ್ಯಾಂಗ್ವೇಜಲ್ಲಿಯೂ ಕೂಡ ಈ ಗೋಲ್ಡ್ ಲೋನ್ನ ಆ್ಯಡ್ ಇದೆ. ಬಹಳ ದೊಡ್ಡ ಪ್ರಮಾಣದ ಫೈನಾನ್ಸ್ ಕಂಪ್ನಿ ಕೂಡ ಹೌದು. ಆದರೆ ಕೆಲವರು ಇರ್ತಾರಲ್ಲ ಎಂಪ್ಲಾಯಿಗಳು, ಅವರು ಮಾಡುವಂತಹ ಕೆಲಸದಿಂದ ಈ ರೀತಿಯಾದಂತಹ ಅಚಾತುರ್ಯಗಳಾಗಿ ಆ ಸಂಸ್ಥೆಯ ಮಾನ ಮರ್ಯಾದೆ ಎಲ್ಲವೂ ಕೂಡ ಬೀದಿಗೆ ಬರುತ್ತೆ. ಮತ್ತು ಯಾರ್ಯಾರು ಆ ಸಂಸ್ಥೆಯ ಮೇಲೆ ವಿಶ್ವಾಸವನ್ನು ಇಟ್ಟಿರ್ತಾರೋ ಆ ವಿಶ್ವಾಸವೆಲ್ಲವೂ ಕೂಡ ನುಚ್ಚು ನೂರು ಆಗು ಹೋಗುತ್ತೆ.